ಸಿನಿಮಾ ನಮ್ಮ ಸಿನಿಮಾ ಕ್ಲಾಂತ ಅಂತ ಈಗ ಫೈನಲಿ ರಿಲೀಸ್ ಹಂತಕ್ಕೆ ಬಂದಿದೆ. ಇನ್ನೂ ಜೋರ್ಬೇಕಾ? ಜನವರಿ 19ನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಫೈನಲಿ 8ನೇ ತಾರೀಕು ಬರಬೇಕಂತ ಇದ್ದರೆ ಡ್ಯೂ ಟು ಸೆನ್ಸರಿಂದ ತುಂಬ ಇಶ್ಯೂ ಆಗಿತ್ತು. ಈಗ ಸೆನ್ಸರ್ ಕ್ಲಿಯರ್ ಆಗಿ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ನಾಳೆ ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ ನಾವು. ಸೊ ಎಲ್ಲರೂ ಪ್ರೀತಿ ಸಪೋರ್ಟ್ ಎಲ್ಲ ಇರಲಿ. ಮೊದಲನೇ ಸಲ ನಾನು ಆಟೋಗೆ ಬಂದು ಸ್ಟಿಕರ್ ಹಾಕ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇರುವಂಥದ್ದು ಕಾರ್ಕಳದಲ್ಲಿ. ಬೆಂಗಳೂರು ಬಂದಾಗೆಲ್ಲ ಏನು ನಮ್ಮ ಬಸ್ಸಿಂದ ಇಳಿದ ತಕ್ಷಣ ನಮ್ಮ ಹತ್ರ ಬರೋರೆ 4 ಗಂಟೆಗೆ ಬಸ್ ಬಂದರು ಅಷ್ಟೇ, 3 ಗಂಟೆಗೆ ಬಸ್ ಬಂದರು ಅಷ್ಟೇ, 5 ಗಂಟೆಗೆ ಬಸ್ ಬಂದರು ಆಟೋದವರೇ ಬಂದು ಸಪೋರ್ಟ್ ಮಾಡ್ತಾರೆ. ಮನೆಗೆ ಬಿಡಲ ಎಲ್ಲಿ ಬಿಡಲ ಅಂತ ಕೇಳೋರೆ ಅವರು. ನನಗೆ ತುಂಬಾ ಖುಷಿಯಾಗುತ್ತೆ ಸರ್ ಆಟೋದಕ್ಕೆ ಸ್ಟಿಕರ್ ಹಾಕಿರೋದಕ್ಕೆ. ಆ್ಯಕ್ಚುಲಿ ನಿಮ್ಗಳ ಕಷ್ಟ ಏನಂತ ನಿಮ್ಗಳ ಜೊತೆ ಇದ್ದಾಗ ಗೊತ್ತಾಗುತ್ತೆ. ಏನಕ್ಕೆ ಹೇಳಿದ್ರೆ ನಾನು ಬರೀ ಒಂದು 10 ಆಟೋಗೆ ಸ್ಟಿಕರ್ ಹಾಕಿದೆ. ಈಗ ಅಲ್ಲಿಂದ ಗೊತ್ತಾಗ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಇಷ್ಟಕ್ಕೆ ಕೈ ಕಪ್ಪಾಗಿಬಿಡ್ತು. ಆ್ಯಕ್ಚುಲಿ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಹೇಳಿ ಎಷ್ಟು ಗಂಟೆಯಿಂದ ನೀವು ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ತೀರಾ? ಅದಕ್ಕೆ 8 ಗಂಟೆ, ಸಾಯಂಕಾಲ 9 ಗಂಟೆ. ಅಲ್ಲಿವರೆಗೆ ಗಾಡಿ ಓಡಿಸ್ತಾನೆ ಇರ್ತೀರಾ. ಈ ಟ್ರಾಫಿಕ್ಕು ಅದು ಮತ್ತು ಹೊಗೆ ಧೂಳು ಅದು ಯಾವುದು ಲೆಕ್ಕಕ್ಕೆ ಇಡದೆ ಕೆಲಸ ಮಾಡ್ತೀರಾ ಆಟೋದವರು. ರಿಯಲಿ ಗ್ರೇಟ್. ಆಮೇಲೆ ಏನಂದರೆ ನಾನು ನೋಡಿರೋ ಪ್ರಕಾರ ಕನ್ನಡ ಸಿನಿಮಾ ಒಂದು ಎಷ್ಟೇ ಕನ್ನಡ ಸಿನಿಮಾ ಬಂತೂ ತುಂಬ ಆಟೋಗಳೇ ಸಪೋರ್ಟ್ ಮಾಡಿರುವಂಥದ್ದು ಸ್ಟಿಕರ್ಸ್ಗಳನ್ನ. ಕನ್ನಡ ಸಿನಿಮಾಕ್ಕೆ ಇದೊಂದು ದೊಡ್ಡ ಪ್ರಮೋಷನ್ ಏನು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಮೋರ್ ದೆನ್ ನನ್ನ ಮೊದಲನೇ ಸಿನಿಮಾ ಕನ್ನಡ ಸಿನಿಮಾಕ್ಕೆ ನಾನು ಬಂದು ಕೈಯಾರೆ ಸ್ಟಿಕರ್ ಹಾಕಿದ್ದು ನನಗೊಂದು ತುಂಬ ಖುಷಿ ಕೊಟ್ಟಿದೆ. ಸೊ ನೀವೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಇದೆ. ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಇದು ತುಂಬ ಚೆನ್ನಾಗಿದೆ. ಇದು ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಇದೇ ಜನವರಿ 19ನೇ ತಾರೀಕು ನಾಳೆ ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಆಗ್ತಾಯಿದೆ. ಎಲ್ಲರೂ ಬನ್ನಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಹೊಸೊಬ್ಬರಿಗೆ ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ. ಸರ್ ನಿಮ್ಮ ಹೆಸರು? ವಿಘ್ನೇಶ್ ಅಂತ. ಕ್ಲಾಂತ ಅಂದರೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಟೈಟ್ಲ್ ಬಗ್ಗೆ ಕ್ಲಾಂತ ಒಂದು ಡಿಫ್ರೆಂಟ್ ಟೈಟ್ಲು. ಟೈರ್ಡ್ನೆಸ್ ಅಂತ ಮೀನಿಂಗ್ ಬರುತ್ತೆ. ಸಿನಿಮಾ ನೋಡಿದ್ರೆ ನಿಮಗೆ ಮಜಾ ಇರೋದು. ಹೇಳೋದಕ್ಕಿಂತ ಡಿಫ್ರೆಂಟ್ ವೇ ಆಫ್ ಅಪ್ರೋಚ್ ಅದು. ಅದನ್ನು ನೀವೇನು ಹೇಳ್ತೀವಿ ಹೇಳೋದಕ್ಕಿಂತ ನೀವು ಅದನ್ನು ಅನುಭವಿಸ್ಬೇಕಂತ ಹೇಳ್ತಾರೆ. ಡಿಫ್ರೆಂಟ್ ವರ್ಲ್ಡ್ಗೆ ಕರ್ಕೊಂಡು ಹೋಗುತ್ತೆ. ಇನ್ನು ಮೂವಿ ಟೀಮ್ನವ್ರು ಇರಬೇಕಾಗಿತ್ತಲ್ಲ, ಒಬ್ಬರೇ ಇದ್ದಾರಲ್ಲ ಈಗ. ನಿಮ್ಮ ಟೀಮ್ನವ್ರು ಇನ್ನೂ ಇರಬೇಕಾಗಿತ್ತಲ್ಲ. ಎಲ್ಲ ಬಿಸಿ ಇದ್ದಾರೆ. ಇವಾಗ ಜಾಯ್ನ್ ಅಪ್ ಆಗ್ತಾ ಇದ್ದಾರೆ. ಮಾರ್ನಿಂಗ್ ಎಲ್ಲ ಸಂಜೆ. ಯಾವ ಸರ್ಟಿಫಿಕೇಟ್ ಬಂದಿದೆ ಸರ್? ಸೆನ್ಸರಿಂದ ಯಾವ ಸರ್ಟಿಫಿಕೇಟ್ ಬಂದಿದೆ? ಸೆನ್ಸರ್ US ಸರ್. ಒಂದು ಆ್ಯಕ್ಷನ್ ಸಿನಿಮಾ ಅಂದರೆ ಆ್ಯಕ್ಷನ್ನು ಲವ್ ಫ್ಯಾಮಿಲಿ ಓರಿಯೆಂಟೆಡ್ ಯಾವ ಥರ? ಇಲ್ಲ, ಪಕ್ಕ ಫ್ಯಾಮಿಲಿ ಓರಿಯೆಂಟೆಡ್ ಪ್ಲಸ್ ಕಾಲೇಜ್ ಹುಡುಗರಿಗೆ ಇದು ಈ ಕ್ಯಾಟಗರಿಗಳೇ ಅಂದರೆ ಪೇರೆಂಟ್ಸ್ಗಳು ಫಸ್ಟ್ ನೋಡಬೇಕಾಗಿರೋ ಸಿನಿಮಾ ಮಕ್ಕಳ ಜೊತೆ. ಏನಕ್ಕೆ ಹೇಳಿದ್ರೆ ಈಗ ನಾವು ಅಪ್ಪ ಅಮ್ಮನಿಗೆ ಹೇಳ್ತೀವಿ ನಾವು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬರ್ತೀವಿ ಅಷ್ಟೇ. ಬಟ್ ನಾವು ಫ್ರೆಂಡ್ಸನ್ನೇ ಮೀಟ್ ಮಾಡೋಕ್ಕೆ ಹೋಗ್ತಾರೆ ಮಕ್ಕಳು, ಇಲ್ಲನೋ ಅಪ್ಪ ಅಮ್ಮನಿಗೆ ಗೊತ್ತಿರಲ್ಲ. ಮೋರ್ ದೆನ್ ಅದಕ್ಕೋಸ್ಕರ ನಿಮ್ಮ ಮಕ್ಕಳ ಜೊತೆ ಹೋಗಿ ಸಿನಿಮಾ ನೋಡಿ. ಮೋರ್ ದೆನ್ ಲವರ್ಸ್ ಹೋಗಿ ಫಸ್ಟ್ ಸಿನಿಮಾ ನೋಡಿ. ಏನಕ್ಕೆ ಹೇಳಿದ್ರೆ ಹೊರಗಡೆ ಸುತ್ತಾಡಕ್ಕೆ ಹೋಗ್ತೀವಿ, ಯಾವ ಜಾಗ ಎಷ್ಟು ಸೇಫ್ ಅಂತ ನಮಗಂತೂ ಗೊತ್ತಿರಲ್ಲ. ಈ ನೋಡಿ ಈಗ ವೀಕೆಂಡ್ ಅಂದ ತಕ್ಷಣ ಒಂದು 2-3 ದಿನ ರಜೆ ಇದ್ದರೆ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇಲ್ಲ ನಾವು ಯಾವುದೋ ಹೋಗದಿರೋ ಪ್ಲೇಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಮೊದಲು ಆ ಜಾಗದ ಬಗ್ಗೆ ತಿಳ್ಕೊಬೇಕು ನಾವು ಹೋಗೋಕ್ಕಿಂತ ಮುಂಚೆ. ಅವ್ರು ಸೆಕ್ಯೂರ್ ಆಗಿ ಹೋಗ್ಬೇಕು ಅನ್ನೋದೇ ಕಾನ್ಸೆಪ್ಟ್ ಮಾಡಿರೋದು. ಓಕೆ ಸರ್, ಥ್ಯಾಂಕ್ ಯು. ನೀನೇ ಕೇಳಬೇಕು.
ಬರಲೇಬೇಕು. ಆ್ಯಕ್ಚುಲಿ ತುಂಬ ಹಿಂದೆಯಿಂದನೂ ಆಟೋದವರು ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ನಾನು ತುಂಬ ನೋಡಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಗ್ತದೆ. ಸರ್ ಇಲ್ಲ ನೋಡಿದೆ ಅಲ್ಲ ಸರ್ ಹಿಂದೆ ಬಂದ್ಬಿಡಿ ಒಂದೆರಡು ಮೂರು ಕ್ವಶನ್ಸ್ ಕೇಳ್ತೀನಿ ನಾನು ಅವ್ರಿಗೆ. ಸೊ ಅವ್ರ ಜೊತೆ ನೀವು ಕೊಡಿ ನೋಡಿ. ಆಟೋ ಸಂಘ ಆಗಿರ್ಬೋದು, ಪ್ರತಿಯೊಬ್ಬರು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ. ಆಮೇಲೆ ಆಟೋದವರೇ ಕನ್ನಡ ಸಿನಿಮಾ ಅಂತ ಹೇಳಿದಾಗ ಬರೋದು ನಮ್ಮ ಆಟೋದವರಾಗಿರ್ಬೋದು, ರೈಡರ್ಸ್ ಆಗಿರ್ಬೋದು, ಒಂದಷ್ಟು ಕೆಲಸ ಮಾಡೋರು ಫಸ್ಟ್ ಶೋ ಹೋಗಿ ನಿಂತರೆ. ಕನ್ನಡದಲ್ಲಿ ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಹೋಗಿ ಮೊದಲನೇ ದಿನ ಸಿನಿಮಾ ನೋಡಬೇಕು. ಒಬ್ಬ ಹೊಸ ಕಲಾವಿದರಿಗೆ ಆಟೋದವರೇ ನನಗೆ ಸಾಥ್. ಆ್ಯಕ್ಚುಲಿ ಯಾವ ಥರ ಸಿನಿಮಾಗಳು ನೋಡ್ತಾ ಬಂದಿರೋದು. ಲಾಸ್ಟ್ ಸಿನಿಮಾ ನೋಡಿರೋದು ಯಾವ್ದು ನೀವು? ಕಾಟ್ಯಾರ. ನೆಕ್ಸ್ಟ್ ಬರ್ತಿರೋದು ನಮಗೂ January 19th ಇಟ್ಲಾ ಅಂತ. ನಿಮಗೆ ಆ್ಯಕ್ಷನ್ ಎಲಿಮೆಂಟ್ಸ್ ಇದೆ, ರೊಮ್ಯಾಂಟಿಕ್ ಎಲಿಮೆಂಟ್ಸ್ ಇದೆ, ಒಂದು ಒಳ್ಳೆ ಮೆಸೇಜ್ ಇದೆ. ನೋಡ್ದೇನೆ ಏನಂದರೆ ಒಬ್ಬರು ಪೇರೆಂಟ್ಸ್ ಆದವರು, ಅಂದರೆ ನಮ್ಮ ಮಕ್ಕಳು ಇರ್ತಾರೆ, ಮಕ್ಕಳು ಏನೇ ತಪ್ಪು ದಾರಿ ಹಿಡಿಬಾರ್ದು ಅಂತ ಇದ್ದರೆ ನಮ್ಮ ಮಕ್ಕಳ ಜೊತೆ ಹೋಗಿ ಸಿನಿಮಾ ನೋಡಬೇಕು. ಕೆಲವು ಮಕ್ಕಳ ಜೊತೆ ನಾವು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಿ ಅಂತ, ಕೆಲವು ಪೇರೆಂಟ್ಸ್ಗಳನ್ನ ನಂಬಿಟ್ಟು ಕಳಿಸ್ಬಿಡ್ತೀವಿ ನಾವು. ಬಟ್ ಅಲ್ಲಿ ಎಲ್ಲಿ ಹೋಗ್ತಾರೆ ಏನು ಕತೆ ನಮ್ಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ಇದಕ್ಕೋಸ್ಕರ ಪೇರೆಂಟ್ಸ್ಗಳು ಎಲ್ಲರೂ ಹೋಗಿ ನೋಡಬೇಕು ಸಿನಿಮಾ. ಆ ಥರದ್ದು ನಿಮಗೆ ಯಾವ ಥರ ಸಿನಿಮಾಗಳು ಇಷ್ಟ ಆಗುತ್ತೆ? ನಮ್ಗೆ ಹಳೆ ಫಿಲಮ್ಗಳು ಇಷ್ಟ ಸರ್. ಇವಾಗಿನ ಬರೋದು ನೋಡೋಲ್ಲ ನಾವು ಫಿಲಮ್. ಯಾರೋ ಹೊಸ ಹೀರೋ ಆದರೆ ನೋಡ್ತೀವಿ ಅಷ್ಟೇ. ಯಾಕೆ ನೋಡಲ್ಲ? ಫಿಲಮ್ ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಹೊಸಬ್ರಿಗಂತ ಸಪೋರ್ಟ್ ಮಾಡೋಕ್ಕಿರುವಂಥದ್ದು ಆಟೋದವರು. ಆ್ಯಕ್ಚುಲಿ ನಾವು ಮಂಗಳೂರಲ್ಲಿ ಇದ್ದಿದ್ದು. ಆ್ಯಕ್ಚುಲಿ ಬೆಂಗಳೂರು ಬಂದ ಮೇಲೆ ಫಸ್ಟ್ ನಾವು ಇಲ್ಲಿ ಗುರುಗುಂಟೆ ಪಾಳ್ಯಲ್ಲಿ ಬಸ್ಸಿಂದ ಇಳಿದ ತಕ್ಷಣ ಬರುವಂಥದ್ದೇ ನಮಗೆ ಆಟೋದವರು. ಬೆಳಿಗ್ಗೆ ಮನೆಗೆ ಬಿಡೋದಕ್ಕೆ ಆಗಿರಲಿ, ಪ್ರತಿಯೊಂದಕ್ಕೆ ಆಗಿರಲಿ. ಸೊ ಆ ಆಟೋ ಬಿಟ್ಟು ಹೋದ್ಮೇಲೆ ಹಿಂತಿರುಗಿ ನೋಡಿದಾಗ ಬ್ಯಾಕಲ್ಲಿ ಒಂದು ಪೋಸ್ಟರ್ ಇದ್ದೇ ಇರುತ್ತೆ, ಒಂದು ಸಿನಿಮಾದು ಇದ್ದೇ ಇರುತ್ತೆ. ಇವತ್ತು ನಾನೊಬ್ಬ ಹೀರೋ ಆಗಿ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಮಾಡ್ತಾಯಿದ್ದೀನಿ. ಈ ಸಿನಿಮಾದು ಪೋಸ್ಟರ್ ನಾನು ಆ್ಯಕ್ಚುಲಿ ಆಟೋಕ್ಕೆ ಹಾಕ್ತಿರೋದು ಫಸ್ಟ್ ಟೈಮ್. ನನಗೆ ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಸೊ ನಾನು ಸಿನಿಮಾ 19ನೇ ತಾರೀಕು ಬರ್ತಾಯಿದ್ದೆ. ನೀವೆಲ್ಲರೂ ಆಟೋದವರಾಗಿರಲಿ, ನಿಮ್ಮ ಫ್ರೆಂಡ್ ಸರ್ಕಲು, ಫ್ಯಾಮಿಲಿ ಎಲ್ಲರೂ ಹೋಗ್ಬಿಟ್ಟು ಸಿನಿಮಾ ನೋಡಿ. ಆ್ಯಕ್ಚುಲಿ ವಾರಕ್ಕೊಂದು ಸಿನಿಮಾ ನೋಡೋದು ಅಂದರೆ ಆಟೋದವರೇ. ಒಳ್ಳೆ ಸಿನಿಮಾ ಇದ್ದರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಬಟ್ ಎಲ್ಲರೂ ಹೋಗ್ಬಿಟ್ಟು ನೋಡಬೇಕು.